ಸೇರಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನೇ ಬೆಚ್ಚಿ ಬೀಳಿಸಿದ್ದ ಎಸ್ಡಿಪಿಐ ಅಮ್ಮುಂಜೆ ವಲಯ ಅಧ್ಯಕ್ಷ ಕಲಾಯಿ ಮೊಹಮ್ಮದ್ ಅಶ್ರಫ್ ಅವರನ್ನ ಬೆಂಚನಪದವು ಕರಾವಳಿ ಸೈಟ್ನ ಮನೆಯೊಂದರ ಅಂಗಳದಲ್ಲಿಯೇ ಬರ್ಬರ ರೀತಿಯಲ್ಲಿ ಕಡಿದು ಕೊಲೆಗೈದಿದ್ದ ಪ್ರಕರಣದ ಹಿನ್ನೆಲೆ ಬಯಲಾಗಿದೆ. ಆರೋಪಿಗಳು ಪೊಲೀಸರ ಬಲೆಗೂ ಬಿದ್ದಿದ್ದಾರೆ. ಜಿಲ್ಲೆಯಲ್ಲಿ ಕೋಮು ದ್ವೇಷವನ್ನ ಹಬ್ಬಿಸುವ ನಿಟ್ಟಿನಲ್ಲಿ ಈ ಹತ್ಯೆ ನಡೆದಿರುವುದು ಸಾಬೀತಾಗಿದೆ. ಈ ಹಿನ್ನೆಲೆಯಲ್ಲಿ ಮೂಡಿ ಬಂದಿರುವ ಲೇಟೆಸ್ಟ್ ನ್ಯೂಸ್ ಪ್ರೊಡಕ್ಷನ್ ನ ಡೇಂಜರ್ ಝೋನ್ ಕಾರ್ಯಕ್ರಮವೇ ಭರ್ಜರಿ ಬೇಟೆ. ನಾನು ಭಾಗೀರಥಿ. ಬಂಟ್ವಾಳ ತಾಲೂಕಿನ ಅಮ್ಮುಂಜೆ ಗ್ರಾಮದ ಕಲಾಯಿ ಎಂಬಲ್ಲಿನ ಮೊಹಮ್ಮದ್ ಅಶ್ರಫ್ ಎಂಬ 35ರ ಹರೆಯದ ರಿಕ್ಷಾ ಚಾಲಕನನ್ನ ಜೂನ್ 21ರಂದು ಬೆಳಿಗ್ಗೆ 11:30ರ ವೇಳೆಗೆ ಬೆಂಚನಪದವು ಸಮೀಪದ ಕರಾವಳಿ ಸೈಟ್ನ ನಾಗೇಶ್ ಪೂಜಾರಿ ಎಂಬುವರ ಮನೆಯಂಗಡದಲ್ಲಿ 2 ಬೈಕ್ಗಳಲ್ಲಿ ಬಂದಿದ್ದ 4 ಹಂತಕರು ಯದ್ವಾ ತದ್ವಾ ಹಲ್ಲೆ ನಡೆಸಿ ಭೀಕರವಾಗಿ ಹತ್ಯೆಗೈದಿದ್ರು. ಮೇಲೋಟಕ್ಕೆ ಇದೊಂದು ಪೂರ್ವನಿಯೋಜಿತ ಹಾಗೂ ವೈಯಕ್ತಿಕ ದ್ವೇಷದ ಕೃತ್ಯ ಎಂಬ ಭಾವನೆ ಮೂಡಿದ್ದರೂ ಹತ್ಯೆಯ ಹಿನ್ನೆಲೆಯಲ್ಲಿ ಕೋಮು ದ್ವೇಷದ ವಾಸನೆಯೂ ಅಡಗಿದೆ ಎಂಬ ಮಾತುಗಳು ಕೇಳಿಬಂದಿತ್ತು. ಈ ಹಿನ್ನೆಲೆಯಲ್ಲಿ ತನಿಖೆ ಕೈಗೊಂಡ ಪೊಲೀಸರ 5 ತಂಡಗಳು ಎಲ್ಲ ಆಯಾಮಗಳನ್ನ ಪರಿಶೀಲನೆ ನಡೆಸಿ ಕೊನೆಗೂ ಆರೋಪಿಗಳನ್ನ ಬಲೆಗೆ ಕಡವಿದ್ದಾರೆ. ಆರಂಭದಲ್ಲಿಯೇ ಹತ್ಯೆ ನಡೆಸಿದಂತಹ ಆರೋಪಿಗಳು ಸ್ಥಳೀಯ ಪರಿಸರದ ಪರಿಚಯ ಇದ್ದವರೇ ಆಗಿರಬೇಕು ಎಂಬ ನಿರ್ಧಾರಕ್ಕೆ ಬಂದಿದ್ದ ಪೊಲೀಸರು ಹತ್ಯೆಗೀಡಾದ ರಿಕ್ಷಾ ಚಾಲಕ ಮೊಹಮ್ಮದ್ ಅಶ್ರಫ್ನನ್ನ ಬಾಡಿಗೆಗೆಂದು ಕರೆತಂದಿದ್ದ ಬೀಡಿ ಗುತ್ತಿಗೆದಾರ ಶೀನಾ ಪೂಜಾರಿ ಅವರನ್ನೇ ಕೂಲಂಕುಷವಾಗಿ ವಿಚಾರಣೆಯನ್ನ ನಡೆಸಿದ್ರು. ಶೀನಾ ಪೂಜಾರಿ ಅವರು ಕಳೆದ 4 ತಿಂಗಳುಗಳಿಂದ ಕರಾವಳಿ ಸೈಟ್ನ ಆಶಾ ಅವರ ಮನೆಯಲ್ಲಿ ಸಂಗ್ರಹವಾಗುತ್ತಿದ್ದ ಸ್ಥಳೀಯ ಬೀಡಿ ಕಾರ್ಮಿಕರು ಕಟ್ಟಿದ್ದ ಬೀಡಿಯನ್ನ ಪರಿಶೀಲಿಸಿ ತೆಗೆದುಕೊಂಡು ಹೋಗಲು ಬರ್ತಾ ಇದ್ರು. ಅವರು ದಿನನಿತ್ಯ ಮೊಹಮ್ಮದ್ ಅಶ್ರಫ್ ಅವರ ರಿಕ್ಷಾದಲ್ಲಿಯೇ ಬರುತ್ತಿದ್ರು. ಆಶಾ ಅವರ ಮನೆಯ ಅಂಗಳಕ್ಕೆ ರಿಕ್ಷಾ ಬರುತ್ತಿರಲಿಲ್ಲ. ಆದ್ದರಿಂದ ಆ ಮನೆಯ ಹಿಂಬದಿಯ ನಾಗೇಶ್ ಪೂಜಾರಿ ಅವರ ಮನೆಯಂಗಳದಲ್ಲಿ ಅಶ್ರಫ್ ರಿಕ್ಷಾವನ್ನ ನಿಲ್ಲಿಸ್ತಾ ಇದ್ರು. ಅಶ್ರಫ್ ಅವರ ಚಲನವಲನಗಳನ್ನ ಕಳೆದ ಕೆಲವು ದಿನಗಳಿಂದ ಅಭ್ಯಸಿಸಿ ಈ ಹತ್ಯೆ ಮಾಡಲಾಗಿದೆ ಎಂಬ ನಿರ್ಧಾರಕ್ಕೆ ಬಂದ ಪೊಲೀಸರು ಆರಂಭದಲ್ಲಿ ಶೀನಾ ಪೂಜಾರಿ ಮತ್ತು ನಾಗೇಶ್ ಪೂಜಾರಿಯವರ ಮಾಹಿತಿಯ ಆಧಾರದಲ್ಲಿಯೇ ಕಾರ್ಯಾಚರಣೆಯನ್ನ ನಡೆಸಲು ನಿರ್ಧರಿಸಿದ್ರು. ಅವರಿಬ್ಬರನ್ನ ಬಂಟ್ವಾಳ ಪೊಲೀಸ್ ಠಾಣೆಯಲ್ಲಿ ಕುಳ್ಳಿರಿಸಿಕೊಂಡು ಅಮೂಲಾಗ್ರವಾಗಿ ವಿಚಾರಣೆಯನ್ನ ನಡೆಸಿದ್ರು. ಪಶ್ಚಿಮ ವಲಯದ ಐಜಿಪಿ ಹರಿಶೇಖರನ್ ಖುದ್ದು ಪೊಲೀಸ್ ಠಾಣೆಯಲ್ಲಿ ಮೊಕ್ಕಾಂ ಹೂಡಿ ತನಿಖೆಯ ನೇತೃತ್ವವನ್ನ ವಹಿಸಿಕೊಂಡಿದ್ರು. ಶೀನಾ ಪೂಜಾರಿ ಮತ್ತು ನಾಗೇಶ್ ಪೂಜಾರಿ ಅವರ ಸಮಗ್ರ ವಿಚಾರಣೆಯ ವೇಳೆಗೆ ಪೊಲೀಸರಿಗೆ ಒಂದು ಅಂಶ ಅಂತೂ ಸ್ಪಷ್ಟವಾಗಿತ್ತು. ಹತ್ಯೆಯ ಹಿನ್ನೆಲೆಯಲ್ಲಿ ಅವರಿಬ್ಬರ ಪಾತ್ರ ಇಲ್ಲ ಎಂಬುದು ಖಚಿತವಾಗಿತ್ತು. ಅವರನ್ನ ವಿಚಾರಣೆಯ ಬಳಿಕ ಬಿಟ್ಟು ಕಳುಹಿಸಿದ ಪೊಲೀಸರು ಸ್ಥಳೀಯವಾಗಿ ಹಿಂದೂಪರ ಸಂಘಟನೆಗಳಲ್ಲಿ ಗುರುತಿಸಿಕೊಂಡು ಹಲವು ಅಪರಾಧ ಪ್ರಕರಣಗಳಲ್ಲಿ ಒಳಗೊಂಡಿದ್ದ ಯುವಕರ ಮೇಲೆ ಕಣ್ಣಿಟ್ಟರು. ಆ ಯುವಕರ ಚಲನವಲನಗಳ ಮೇಲೆ ನಿಗಾ ಇರಿಸಿದ ಪೊಲೀಸರಿಗೆ ನಿರ್ದಿಷ್ಟ ಯುವಕನ ಮೇಲೆ ಸಂಶಯ ಬಂತು. ಆತನೇ ಮಾರಿಪಳ್ಳದ ಕೊಂಡೇಲು ನಿವಾಸಿ ಭರತ್. ಭರತ್ ಮೇಲೆ ಪೊಲೀಸರಿಗೆ ಸಂಶಯ ಬರಲು ಕಾರಣವೇನು? 28ರ ಹರೆಯದ ಭರತ್ ಈ ಹಿಂದೆ ಯಾವ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದ ಎಂಬುದನ್ನ ಹೇಳುತ್ತೇವೆ, ನೀವೇ ನೋಡಿ. ಫರಂಗಿಪೇಟೆ ತುಂಬೆ ಮಧ್ಯೆ ಸಿಗುವ ಊರೇ ಮಾರಿಪಳ್ಳ. ಇಲ್ಲಿಂದ ಬೆಂಚನಪದುವಿಗೆ ರಸ್ತೆ ಸಂಪರ್ಕ ಇದೆ. ಈ ರಸ್ತೆಯ ಎಡಬದಿಗೆ ಇರುವಂತಹ ಪ್ರದೇಶವೇ ಕುಂಡೇಲು ಲೂಚೆ.
ರಸ್ತೆ ಬದಿಯಿಂದ ಅರ್ಧ ಕಿಲೋಮೀಟರ್ ದೂರ ಕ್ರಮಿಸಿದರೆ ಸಿಗುವ ಮನೆಯೇ ಶೇಷಪ್ಪ ಬೆಳ್ಚಡ ಎಂಬುವವರದು. ಅವರು ಇತ್ತೀಚೆಗೆ ಸೆಕ್ಯೂರಿಟಿ ಕೆಲಸಕ್ಕೆ ಹೋಗುತ್ತಿದ್ದಾರೆ. ಅವರ ಪತ್ನಿ ಪುಷ್ಪ ಮನೆ ವಾರ್ತೆ ನೋಡಿಕೊಳ್ಳುತ್ತಿದ್ದಾರೆ. ಕಾಲೇಜು ಮೆಟ್ಟಿಲು ಹತ್ತಿ ಡಿಪ್ಲೊಮಾ ವಿದ್ಯಾರ್ಥಿಯಾಗಿದ್ದ ಭರತ್ ಸ್ಥಳೀಯವಾಗಿ ಹಿಂದೂ ಪರ ಸಂಘಟನೆಗಳಲ್ಲಿ ಗುರುತಿಸಿಕೊಂಡಿದ್ದ. ಹಿಂದೂ ಜಾಗರಣ ವೇದಿಕೆಯ ತಾಲೂಕು ಮಟ್ಟದ ಪದಾಧಿಕಾರಿಯೂ ಆಗಿದ್ದ. ಹಿಂದೂಗಳಿಗೆ ಏನಾದರೂ ತೊಂದರೆಯಾದರೆ ಸಿಡಿದೇಳುತ್ತಿದ್ದ. ಇಂತಹ ಭರತ್ನ ಮೇಲೆ ಹಲವಾರು ಕ್ರಿಮಿನಲ್ ಪ್ರಕರಣಗಳು ಬಂಟ್ವಾಳ ಗ್ರಾಮಾಂತರ ಠಾಣೆಯಲ್ಲಿ ದಾಖಲಾಗಿದೆ. 4 ವರ್ಷಗಳ ಹಿಂದೆ ಗೋಹತ್ಯೆ ಸಂಬಂಧವಾಗಿ ಕೋಮು ಸೌಹಾರ್ದ ವೇದಿಕೆಯೊಂದಿಗೆ ಗುರುತಿಸಿಕೊಂಡಿದ್ದ ಸರ್ಕಾರಿ ವಿಶ್ವವಿದ್ಯಾನಿಲಯ ಕಾಲೇಜಿನ ಉಪನ್ಯಾಸಕ ಪಟ್ಟಾಭಿರಾಮ ಸೋಮಯಾಜಿ ಅವರು ಬನ್ಸ್ ಹಾಸ್ಟೆಲ್ ರಸ್ತೆಯ ವುಡ್ಲ್ಯಾಂಡ್ಸ್ ಹೋಟೆಲ್ನ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿಯೊಂದನ್ನು ನಡೆಸಿ ಹೊರಬಂದ ಸಂದರ್ಭದಲ್ಲಿ ಅವರ ಮುಖಕ್ಕೆ ಸೆಗಣಿ ಎರಚುವ ಮೂಲಕ ಭಾರೀ ಸುದ್ದಿಯಾಗಿದ್ದ. ಈ ಪ್ರಕರಣದಲ್ಲಿ ಜೈಲಿಗೂ ಹೋಗಿ ಜಾಮೀನಿನ ಮೇಲೆ ಬಿಡುಗಡೆ ಹೊಂದಿದ್ದ. ಇಂತಹ ಭರತ್ನನ್ನು ಸಂಘ ಪರಿವಾರ ಬಂಟ್ವಾಳ ಗೋರಕ್ಷಣಾ ಪ್ರಮುಖ್ ಆಗಿ ನಿಯೋಜನೆ ಮಾಡಿತ್ತು. ಆ ಜವಾಬ್ದಾರಿಯನ್ನ ವಹಿಸಿಕೊಂಡ ಭರತ್ ತನ್ನ ಸಮಾನ ಚಿಂತಕರೊಂದಿಗೆ ಅಕ್ರಮ ಗೋ ಸಾಗಾಟವನ್ನ ಪತ್ತೆ ಹಚ್ಚುವ ಕಾರ್ಯಕ್ಕೆ ಮುಂದಾಗಿದ್ದ. ಅದರಲ್ಲಿ ಆತ ಯಶಸ್ವಿಯೇ ಆಗಿದ್ದ. ಪರಿಣಾಮವಾಗಿ ಭರತ್ ಕುಂಡೇಲು ಹಿಂದೂ ಪರ ಸಂಘಟನೆಗಳ ಸ್ಥಳೀಯ ನಾಯಕರಲ್ಲಿ ಮುಂಚೂಣಿಯಲ್ಲಿದ್ದ. ಆದ್ದರಿಂದಲೇ ಆತನನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಮುಖ ಕಲ್ಲಡ್ಕ ಡಾಕ್ಟರ್ ಪ್ರಭಾಕರ ಭಟ್ ಅವರು ತಮ್ಮ ಆಪ್ತ ಬಳಗದಲ್ಲಿ ಸೇರಿಸಿಕೊಂಡಿದ್ರು. ಇಂತಹ ಹಿನ್ನೆಲೆಯ ಭರತ್ ಸ್ಥಳೀಯ ಕೆಲವು ಯುವಕರನ್ನ ಒಟ್ಟುಗೂಡಿಸಿಕೊಂಡು ಮೊಹಮ್ಮದ್ ಅಶ್ರಫ್ನನ್ನ ಕೊಲೆಗೈಯಲು ಸಂಚು ನಡೆಸಬೇಕು ಎಂಬ ನಿರ್ಧಾರಕ್ಕೆ ಬಂದ ಪೊಲೀಸರು ಆತನ ಮನೆಗೆ ದಾಳಿ ನಡೆಸಿದಾಗ ಆತ ಗಾಯಬ್ ಆಗಿದ್ದ. ಪೊಲೀಸರು ಭರತ್ನ ಮೊಬೈಲ್ ನಂಬರ್ ಪಡೆದುಕೊಂಡು ಅದರ ಲೊಕೇಶನ್ಗಾಗಿ ತಡಕಾಡಿದ್ರು. ಮಾತ್ರವಲ್ಲದೆ ಆತನೊಂದಿಗೆ ಸಂಪರ್ಕದಲ್ಲಿದ್ದಂತಹ ಹಲವು ಮೊಬೈಲ್ ನಂಬರ್ಗಳನ್ನ ಸಂಗ್ರಹ ಮಾಡಿದ್ರು. ಆ ಸಂದರ್ಭದಲ್ಲಿ ಹಲವಾರು ಮಂದಿಯ ಮೊಬೈಲ್ ನಂಬರ್ಗಳು ಸಿಕ್ಕಿದ್ದು ಮಾತ್ರವಲ್ಲದೆ ಅದರಲ್ಲಿ ಇದ್ದಂತಹ 4 ಮೊಬೈಲ್ಗಳು ಜೂನ್ 21/11ರಿಂದ 11:30 ವೇಳೆಯಲ್ಲಿ ಬೆಂಚನಪದವು ಕರಾವಳಿ ಸೈಟ್ ಪರಿಸರದಲ್ಲಿ ರೀಡ್ ಆಗಿರುವುದು ಪತ್ತೆಯಾಯಿತು. ಆಗ ಪೊಲೀಸರಿಗೆ ಇಡೀ ಹತ್ಯೆ ಪ್ರಕರಣದ ಹಿನ್ನೆಲೆ ಮತ್ತು ಆರೋಪಿಗಳು ಯಾರು ಎಂಬುದು ಸ್ಪಷ್ಟವಾಯಿತು. ಹಾಗಾದರೆ ಆರೋಪಿಗಳು ಯಾರು? ಅವರ ಹಿನ್ನೆಲೆ ಏನು? ಯಾವ ಉದ್ದೇಶಕ್ಕಾಗಿ ರಿಕ್ಷಾ ಚಾಲಕನನ್ನ ಹತ್ಯೆ ಮಾಡಿದ್ದಾರೆ ಎಂಬುದನ್ನ ಹೇಳುತ್ತೇವೆ. ಆದ್ರೆ ಅದಕ್ಕೂ ಮುನ್ನ ಸ್ಮಾಲ್ ಬ್ರೇಕ್.